ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 78 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಚೈತ್ರ ಮತ್ತು ಅಶ್ವಿನಿ ಅವರ ನಡುವೆ ನಡೆದಿರ್ತಕ್ಕಂಥ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು, ಸೀಕ್ರೆಟ್ ರೂಮಲ್ಲಿ ಆಗಿರ್ತಕ್ಕಂಥ ಫನ್ನಿ ಇನ್ಸಿಡೆಂಟ್ ಆದರೂ ಏನೇನು, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಡೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಕ್ಷಿತಾ ಅವರು ಮತ್ತು ಧ್ರುವಂತ್ ಅವರು ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ನವರು ಇವರಿಗೆ ಸ್ವಾಗತ ಕೋರಿ ಅಭಿನಂದನೆ ತಿಳಿಸ್ತಾರೆ. ರಕ್ಷಿತಾ ಅವರೊಂದು ಗೋಳಾಟ ಆರಂಭವಾಗುತ್ತೆ. ಈ ವ್ಯಕ್ತಿ ಜೊತೆ ಹೆಂಗೇ ಇರಲಿ ನಾನು ಈ ಮನೆಯಲ್ಲಿ ಅಂತೇಳಿ ತುಂಬಾನೇ ಗೋಳಾಡ್ತಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ರಜತ್ ಅವರು, ಗಿಲ್ಲಿ ಅವರು, ರಘು ಅವರು ಮೂವರು ಸೇರ್ಕೊಂಡು ಮಾತಾಡ್ತಿರ್ತಾರೆ ಧ್ರುವಂತ್ ಅವ್ರ ಬಗ್ಗೆ, ರಕ್ಷಿತಾ ಅವ್ರ ಬಗ್ಗೆ. ರಕ್ಷಿತಾ ಅವ್ರನ್ನ ಹಾಡಿ ಹೋಗ್ಲಿನಪ್ಪ ಅಂದ್ರೆ ಧ್ರುವಂತ್ ಅವ್ರನ್ನ ತೆಗಳ್ತಾ ಇರ್ತಾರೆ. ಈ ಒಂದು ಸಂಭಾಷಣೆ ಕೇಳಿದ ನಂತರ ರಕ್ಷಿತಾ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕೇರಿ ಇತ್ತು ಅಂತ ಹೇಳ್ಬೋದು. ನನ್ನ ಜನ ನನ್ನ ಬಿಟ್ಕೊಡ್ಲೇ ಇಲ್ಲ, ಹಂಗೆ ಹಿಂಗೆ ಅಂತೇಳಿ ರಕ್ಷಿತಾ ಅವ್ರು ತಿಳಿಸ್ತಾರೆ ಧ್ರುವಂತ್ ಅವರಿಗೆ. ಗೊತ್ತು ನಿನ್ನ ಜನ ನಿನ್ನ ಹಾಗೇನೆ ಅಂತೇಳಿ ಒಂದಿಷ್ಟು ಹಾವಭಾವಗಳನ್ನ ತೋರ್ಪಡಿಸಿ ಅವ್ರನ್ನ ಸ್ವಲ್ಪ ವ್ಯಂಗ್ಯ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಧ್ರುವಂತ್ ಅವರು ರಕ್ಷಿತಾ ಅವರಿಗೆ. ಧ್ರುವಂತ್ ಬರ್ದಿದ್ರು ಪರವಾಗಿಲ್ಲ, ರಕ್ಷಿತಾ ಬರಬೇಕು ಮನೆಗೆ ಅಂತೇಳಿ ತಿಳಿಸ್ತಾ ಇರ್ತಾರೆ. ಈ ಒಂದು ಕಾಮಿಡಿಯನ್ನು ಕೇಳಿ ಬಿದ್ದು ನಗ್ತಾರೆ ಅಂತ ಹೇಳ್ಬೋದು ರಕ್ಷಿತಾ ಅವರು ಸಹ. ಹಾಗೇನೆ ಧ್ರುವಂತ್ ಅವರು ಸಹಿತ ಒಂದಿಷ್ಟು ಕಾಮಿಡಿ ಆಗಿ ತಗೊಂಡ್ರು ಅಂತ ಹೇಳ್ಬೋದು ಈ ಒಂದು ವಾಕ್ಯನ. ಸೊ ಇದಾದ ನಂತರ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ನಾಮಿನೇಷನ್ ಮಾಡ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ರಾಶಿಕಾ ಅವರು. ಸೊ ಇವರು ನಾಮಿನೇಷನ್ ಒಬ್ಬರನ್ನ ಸೇವ್ ಮಾಡಬೇಕಾಗುತ್ತೆ, ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಮೊದಲನೇ ಒಂದು ಟಾಸ್ಕ್ ಆಡೋಕೆ ಮೊದಲೇ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಆಯ್ಕೆ ಆಗತಕ್ಕಂಥವ್ರು ಯಾರು ಅನ್ನೋದಾದ್ರೆ ಚೈತ್ರ ಅವರು, ಸೂರಜ್ ಅವ್ರನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ರಾಶಿಕಾ ಅವರು. ಗೆದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಟ ಆಡೋಕೆ ಮುಂದೆ ಹೋಗ್ತಾರೆ. ಸೋತವರು ನಾಮಿನೇಷನ್ ಆಗಿ ಮನೆಯಿಂದ ಹೋಗಲು ನಾಮಿನೇಟ್ ಆಗುತ್ತಾರೆ. ಗೇಮ್ ನ ಮೊದಲನೇ ಹಂತದ ಒಂದು ಆಟ ಆರಂಭವಾಗುತ್ತೆ. ಈ ಒಂದು ಹಂತದ ಆಟದಲ್ಲಿ ಆಯಾ ತಂಡದ ಪರವಾಗಿ ತಂಡಗಳನ್ನ ರಚನೆ ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತ ಹೇಳಬಹುದು. ಚೈತ್ರ ಪರವಾಗಿ ರಜತ್, ಆಮೇಲೆ ಸೂರಜ್ ಪರವಾಗಿ ಅಶ್ವಿನಿ ಗೌಡ ಅವರು ಆಟ ಆಡೋಕೆ ಈ ತಂಡ ರಚನೆ ಮಾಡಿಕೊಡುತ್ತಾರೆ ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರು. ಚೈತ್ರ ಅವರಿಗೆ ಕೊಡ್ತಕ್ಕಂಥ ಕಾರಣ ನಾನು ಅನ್ನೋ ಅಹಂ ಇವರಿಗೆ ತುಂಬಾನೇ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಮನೆಯಿಂದ ಹೊರಗೆ ಹೋಗಬೇಕು, ಅದಕ್ಕೋಸ್ಕರ ನಾನು ಇವರನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ಚೈತ್ರ ಅವರಿಗೆ ರಾಶಿಕಾ ಅವರು. ಸೇವ್ ಆಗೋದಕ್ಕೆ ಸೂರಜ್ಗೆ ಕೊಡ್ತಕ್ಕಂಥ ಕಾರಣ ಇವರು ಪ್ರತಿ ವಾರದಂದು ತುಂಬಾ ಎಫರ್ಟ್ ಹಾಕಿ ಆಟ ಆಡ್ತಾ ಇದ್ದಾರೆ. ಆ ಒಂದು ಎಫರ್ಟ್ ನಮಗೆ ಕಾಣ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವರು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನನ್ನ ಆಟ ಆಡೋಕೆ ಟಾಸ್ಕ್ನ ಇವ್ರನ್ನ ಸೇವ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ರಾಶಿಕಾ ಅವರು. ಸೊ ಗೇಮ್ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ತುಂಬಾನೇ ಅಚ್ಚುಕಟ್ಟಾಗಿ ತುಂಬಾ ನೀಟಾಗಿ ಒಂದು ಗೇಮ್ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಹೇಳ್ಬೋದು ಪ್ರತಿಯೊಬ್ಬ ಸದಸ್ಯರೆಲ್ಲರೂ ಸೇರ್ಕೊಂಡು. ಚೈತ್ರ ಅವರು ಅನಿರೀಕ್ಷಿತವಾಗಿ ಕಿರ್ಚಾಡಿದ್ದು ಬಿಟ್ಟರೆ ಬೇರೆ ಏನು ಕಾಣಿಸ್ಲೇ ಇಲ್ಲ. ಬಟ್ಟೆ ಎಳೆಯೋದು, ತೂವಂತು ಒಗೆಯೋದು, ಚೂಟೋದು, ಕಚ್ಚೋದು, ಇವರು ಆಟ ಆಡಿದ್ದಕ್ಕಿಂತ ಇವೆಲ್ಲ ಚಟುವಟಿಕೆಗಳು ಮಾಡಿದ್ದೇ ಹೆಚ್ಚು ಈ ಒಂದು ಆಟದಲ್ಲಿ ಚೈತ್ರ ಅವರು. ಸೊ ಎರಡನೇ ಹಂತದ ಒಂದು ಗೇಮ್ ಆರಂಭವಾಗುತ್ತೆ. ಈ ಒಂದು ಹಂತದಲ್ಲಿ ಕಾವ್ಯ ಅವರು ಮತ್ತು ಮಾಳು ಅವರು ಸ್ಪರ್ಧೆಗೆ ಇಳಿಯುತ್ತಾರೆ. ಕಾವ್ಯ ಅವರು ಸೇವ್ ಆಗುತ್ತಾರೆ, ಆಮೇಲೆ ಮಾಳು ಅವರು ನಾಮಿನೇಟ್ ಆಗಿ ಮುಂದುವರಿಯುತ್ತಾರೆ. ಮಾಳುಗೆ ಕೊಡ್ತಕ್ಕಂಥ ಕಾರಣ ಹೊರಗಡೆ ಇರತಕ್ಕಂಥ ಸಪೋರ್ಟ್ಗೆ ಈ ಮನೆಯಲ್ಲಿ ನಿನ್ನ ಆಟ ಏನು ಬರ್ತಾನೋ ಇಲ್ಲ, ನಿನ್ನ ಆಟ ಕಳೆದೋಗಿದೆ, ಹಾಗಾಗಿ ನೀವು ಎಚ್ಚೆತ್ತುಕೊಳ್ಳಿ ಅಂತೇಳಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ ರಾಶಿಕಾ ಅವರು. ಇನ್ನು ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಕಾರಣ ಈ ವಾರ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿದ್ದೀಯಾ, ಅದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಕಾರಣ ಏನಿದೆ, ಇದು ಒಂದು ಅಷ್ಟಾಗಿ ಸೂಕ್ತವಾಗಿರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ಒಂದು ಕಾರಣನ ಇಟ್ಕೊಂಡು ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ. ಸೊ ಇವರಿಬ್ಬರು ತಂಡದ ಪರವಾಗಿ ಆಟ ಆಡೋಕೆ ತಂಡಗಳ ರಚನೆ ಮಾಡಬೇಕಾಗುತ್ತೆ ಧ್ರುವಂತ್ ಅವರು, ರಕ್ಷಿತಾ ಅವರು. ಆಯ್ಕೆ ವಿಚಾರದಲ್ಲಿ ತುಂಬಾ ಎಡವಟ್ಟು ಮಾಡ್ಕೊಳ್ತಾರೆ ಇಬ್ಬರು ಸೇರ್ಕೊಂಡು. ಹೋದ ವಾರದಂತೆ ಮಾಳು ಪರವಾಗಿ ನಿಲ್ತಾರೆ ರಕ್ಷಿತಾ ಅವರು, ಯಾಕಂದ್ರೆ ನಿಲ್ಲೇಬೇಕು. ಹೋದ ವಾರ ಹೇಗೆ ನಾಮಿನೇಟ್ ಮಾಡಿದ್ರು ಕಾವ್ಯ ಅವ್ರನ್ನ ರಕ್ಷಿತಾ ಅವರು, ಅದೇ ರೀತಿಯಾಗಿ ಈ ವಾರ ಸಹ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮುಂದುವರಿಲಿ ಅಂತ ಆಸೆ ಪಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಅವರ ಪ್ರಕಾರ ಸರಿ ಇದ್ದಾರೆ ಅಂತ ಅನ್ಸುತ್ತೆ. ಸಪೋಸ್ ಏನಾದರೂ ಇಲ್ಲಿ ಕಾವ್ಯ ಅವರ ಪರವಾಗಿ ಒಂದು ಒಳ್ಳೆ ಟೀಮ್ ಕಟ್ಟುವಲ್ಲಿ ಯಶಸ್ವಿ ಆದ್ರೆ ಅಂತ ಇಟ್ಕೊಳ್ಳಿ, ರಕ್ಷಿತಾ ಅವರು ಫೇಕ್ ಆಗಿ ಕಾಣಿಸ್ಕೊಳ್ತಾರೆ. ಯಾಕಂದ್ರಪ್ಪ ಅಂದ್ರೆ ಹೋದ ವಾರ ನಮ್ಮ ಮಾಳುವವರ ಪರವಾಗಿ ಇದ್ರು, ಸೊ ಈ ವಾರ ಯಾಕೆ ಮಾಳುವವರ ಪರವಾಗಿ ನಿಲ್ಲಿಲ್ಲ ಅಂತೇಳಿ ಜನರ ಪ್ರಶ್ನೆ ಆಗುತ್ತೆ. ನೋಡೋ ಜನರಿಗೆ ಇದು ಒಂದು ಅನ್ಫೇರ್ ಆಗಿ ಕಾಣಿಸ್ಬೋದು, ಬಟ್ ಅವರ ಒಂದು ವೇಯಲ್ಲಿ ಯೋಚನೆ ಮಾಡೋದಪ್ಪ ಅಂದ್ರೆ ಅವ್ರು ಮಾಡಿದ್ದೆ ಸರಿ ಅಂತ ನನಗನ್ಸುತ್ತೆ. ಇಲ್ಲಿ ಧ್ರುವಂತ್ ಅವರು ಸಹ ಒಂದು ಒಳ್ಳೆ ಯೋಚನೆ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಅನ್ಫೇರ್ ಆಗಿ ತಂಡಗಳನ್ನು ರಚನೆ ಮಾಡೋದು ಬೇಡ, ಫೇರ್ ಆಗಿ ಆಟ ಆಡೋಕೆ ಒಂದೊಳ್ಳೆ ತಂಡ ಕಟ್ಟಿ ಕೊಡೋಣ ಅಂತೇಳಿ ಒಂದು ಯೋಚನೆ ಮಾಡ್ಕೊಳ್ತಾರೆ ಧ್ರುವಂತ್ ಅವರು. ಸೊ ಫೈನಲಿ ಆಗಿ ಗಿಲ್ಲಿ, ರಘು, ಸ್ಪಂದನ ಅವರು ಕಾವ್ಯ ಅವರ ತಂಡದ ಪರವಾಗಿ ಆಡ್ತಾರೆ. ಧನುಷ್, ಮಾಳು, ಚೈತ್ರ, ಅಶ್ವಿನಿ ಅವರು ಮಾಳು ಅವರ ತಂಡದ ಪರವಾಗಿ ಆಡುತ್ತಾರೆ. ರಕ್ಷಿತಾ ಅವರಿಗೆ ಒಂಚೂರು ಇಷ್ಟ ಆಗಿರಲಿಲ್ಲ ಈ ಒಂದು ತಂಡದ ಒಂದು ರಚನೆ ಕುರಿತು. ಯಾಕಪ್ಪ ಅಂತಂದ್ರೆ ವೀಕ್ ಇರೋರೆಲ್ಲ ಸೇವ್ ಆಗ್ತಾ ಇದ್ದಾರೆ, ಸ್ಟ್ರಾಂಗ್ ಇರೋರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಾದ ಆಗಿತ್ತು ರಕ್ಷಿತಾ ಅವರ ಕಡೆಯಿಂದ. ಅನ್ಫೇರ್ ಆಗಿ ಆಟ ಆಡಂಗಿಲ್ಲ ಅಂತ ಹೇಳಿದ್ರು ಅಂತವರು. ಫೇರ್ ಆಗಿ ಆಡೋಕೆ ನೀವೇನು ಇಲ್ಲಿ ಬಿಗ್ ಬಾಸ್ ಅಲ್ಲ ಅಂತೇಳಿ ರಕ್ಷಿತಾ ಅವರು. ವೈಯಕ್ತಿಕವಾಗಿ ನೋಡ್ತಾ ಹೋದ್ನಪ್ಪ ಅಂದ್ರೆ ರಕ್ಷಿತಾ ಅವರು ರೈಟ್ ಇದ್ದಾರೆ. ಆಟದ ಒಂದು ಸ್ಟ್ರಾಟಜಿ ಪ್ರಕಾರ ಮಾನವೀಯತೆ ದೃಷ್ಟಿಯನ್ನು ನೋಡಕ್ ಹೋದ್ನಪ್ಪ ಅಂತಂದ್ರೆ
ಧ್ರುವ್ ಅಂತವರು ರೈಟ್ ಆಗ್ತಾರೆ. ಸೊ ಗೇಮ್ ಆರಂಭವಾಗುತ್ತೆ. ಈಗ ಸೂಜಿ ಇರ್ತೈತಿ, ಸೂಜಿನ ಇಟ್ಕೊಂಡು ಒಂದು ಹಗ್ಗದ ಮುಖಾಂತರ ಬಲನ್ನು ಹೊಡಿಬೇಕಾಗುತ್ತೆ. ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಬಲನ್ನು ಹೊಡಿಬೇಕಾಗುತ್ತೆ. ಈ ಒಂದು ಆಟದಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಕಾವ್ಯ ಅವರ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಟ ಆಡಲು ಮುನ್ನುಗ್ಗುತ್ತಾರೆ. ಸೊ ಈ ಒಂದು ಆಟದಲ್ಲಿ ಮಾಳುವರು ಸೋತು ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿ ಆಯ್ಕೆ ಆಗುತ್ತಾರೆ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರು ಹತ್ರ ಹೋಗಿ ಚೈತ್ರ ಅವರು ಸಾರಿ ಕೇಳ್ತಾರೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನಿದೆ, ಒಂದು ಒಗಿದಿದ್ದಾಯ್ತು, ಚೂಟಿದ್ದಾಗಿದ್ದು ಇತ್ತು, ಇವೆಲ್ಲ ಮ್ಯಾಟ್ರ್ಗಳಿಗೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದಪ್ಪ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ತಿಳಿಸ್ತಾರೆ ಚೈತ್ರ ಅವರು. ನಾನು ನಿನಗೆ ಮರೆತುಬಿಟ್ಟೆ ಅಂತೇಳಿ ಅಶ್ವಿನಿ ಗೌಡ ಅವರು ತಿಳಿಸ್ತಾರೆ. ಈ ಒಂದು ವಿಷಯನ ಇಟ್ಕೊಂಡು ಚೈತ್ರ ಅವ್ರನ್ನ ತುಂಬ ಗೋಳಾಡಿಸ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರು. ಸೊ ಇದಾದ ನಂತರ ರಕ್ಷಿತ್ ಅವರಿಗೆ ಧ್ರುವಂತ್ ಅವರಿಗೆ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಟಾಸ್ಕ್ ಕೊಡ್ತಾರೆ. ಮುಂದಿನ ಸತೆ ರಾಸಿಕ್ ಅವರು ನಿಮ್ಮ ಪ್ರಕಾರ ಊಹೆ ಮಾಡ್ಕೊಳ್ಳಿ, ಯಾರನ್ನ ನಾಮಿನೇಟ್ ಮಾಡ್ಬೋದು, ಯಾರನ್ನ ಸೇವ್ ಮಾಡ್ಬೋದು ಅನ್ನೋ ವಿಚಾರ ಕುರಿತು ನೀವು ಊಹೆ ಮಾಡ್ಕೊಳ್ಳಿ. ನಿಮ್ಮ ಊಹೆ ಸರಿಯಾಗಿದ್ದಪ್ಪ ಅಂದ್ರೆ ನಿಮಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸೊ ಈ ಒಂದು ನಿಟ್ಟಿನಲ್ಲಿ ಇಬ್ರು ಕಾನ್ವರ್ಸೇಷನ್ ಮಾಡ್ಕೊಂಡು ಕಳಿಸಿ ಇಬ್ರು ತಪ್ಪಾದ ಉತ್ತರಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಮುಂದಿನ ಒಂದು ಆಟ ಆಡೋಕೆ ಅಶ್ವಿನಿ ಗೌಡ ಅವ್ರನ್ನ ಮತ್ತು ಸ್ಪಂದನ ಅವ್ರನ್ನ ಚೂಸ್ ಮಾಡುತ್ತಾರೆ. ರಾಸಿಕ್ ಅವರು ಅಶ್ವಿನಿ ಗೌಡ ಅವ್ರನ್ನ ಸೇವ್ ಮಾಡಿ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಈ ಒಂದು ಗೇಮ್ ನ ಆಡೋಕೆ ಆಟದ ತಂಡದ ರಚನೆ ಮಾಡಬೇಕಲ್ಲ, ತಂಡದ ರಚನೆ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಇವರು ನನ್ನ ತಂಡದ ಪರವಾಗಿ ರಕ್ಷಿತ್ ಅವರು ಧ್ರುವಂತ್ ಅವರು ಇಬ್ಬರು ಸೇರಿಕೊಂಡು ಅಶ್ವಿನಿ ತಂಡದ ಪರವಾಗಿ ರಘು ಚೈತ್ರ ಅವರು ಆಡ್ಲಿ ಅಂತೇಳಿ ಹೇಳ್ತಾರೆ. ಸ್ಪಂದನ ಅವರ ತಂಡದ ಪರವಾಗಿ ಕಾವ್ಯ ರಜತ್ ಅವರು ಆಡ್ಲಿ ಅಂತೇಳಿ ಒಮ್ಮತದಿಂದ ಇಬ್ಬರು ನಿರ್ಧಾರ ಮಾಡಿಕೊಳ್ತಾರೆ. ಸೊ ಇದಾದ ನಂತರ ಧ್ರುವಂತ್ ಅವರು ಸ್ವಲ್ಪ ಅನಲೈಸ್ ಮಾಡ್ಕೊಳ್ತಾರೆ. ಈ ಒಂದು ಗೇಮ್ನ ಅಂತ ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ವಿಚಾರ ಕುರಿತು ಸ್ವಲ್ಪ ಥಿಂಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಈ ಆಟ ಗೆದ್ದ ನಂತರ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ತಾರೆ ಅನ್ನೋದು ಸಹ ಮರ್ತೋಗ್ಬಿಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಧ್ರುವಂತ್ ಅವರು. ಸೊ ಈ ಒಂದು ನಿಟ್ಟಿನಲ್ಲಿ ನಿನ್ನೆಯಿಂದ ಸಹ ಇದನ್ನೇ ಹೇಳ್ತಾ ಇದ್ದೀನಿ, ನಿಮಗೆ ತಲೆಗೆ ಹೋಗ್ತಾನೆ ಇಲ್ಲ ಅಂತೇಳಿ ತುಂಬ ರೊಚ್ಚಿಗೆದ್ದು ನಿಮ್ಮನ್ನು ಸೀಕ್ರೆಟ್ ರೂಮಿಗೆ ಕರ್ಕೊಂಬಂದು ಬಿಗ್ ಬಾಸ್ನವ್ರು ತಪ್ಪು ಮಾಡಿಬಿಟ್ರು ಹಂಗೆ ಹಿಂಗೆ ಅಂತೇಳಿ ರಕ್ಷಿತ್ ಅವರು ಕೂಗಾಡ್ತಾರೆ ಧ್ರುವಂತ್ ಅವ್ರ ಮೇಲೆ. ಸೊ ಈ ಒಂದು ವಿಚಾರವಾಗಿ ಡಿಬೇಟ್ ನಡೆಯುತ್ತೆ. ಇಬ್ಬರು ನಡುವೆ ತುಂಬಾ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲಿ ಡಿಬೇಟ್ ನಡೆಯುತ್ತೆ. ಹಂಗೆ ಹಿಂಗೆ ಅವನು ಏನು ಗುರು ಇದು ಈ ಲೆವೆಲ್ಗೆ ಉರಿಸೋದು ರಕ್ಷಿತ ಧ್ರುವಂತ್ಗೆ, ಯಪ್ಪ ಸೊ ಸಾಕಾಗೋಯ್ತು ಗುರು, ನಕ್ಕು ಅಲ್ಲ ಯಾಕಾದ್ರೂ ಸೀಕ್ರೆಟ್ ರೂಮಿಗೆ ಬಂದಿದ್ದನು ಅನ್ನೋ ಲೆವೆಲಿಗೆ ಉರಿಸಿಬಿಟ್ಲು ಗುರು ಧ್ರುವಂತ್ಗೆ ರಕ್ಷಿತ ಅವರು. ಸೊ ಇದಾದ ನಂತರ ಮೂರನೇ ಹಂತದ ಒಂದು ಗೇಮ್ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ನಿಲ್ಲೆ ಕಾವೇರಿ ಅಂತೇಳಿ ಒಂದು ಗೇಮ್ ಆರಂಭವಾಗುತ್ತೆ. ಅಶ್ವಿನಿ ತಂಡದ ಪರವಾಗಿ ರಘು ಚೈತ್ರ ಅವರು ಕಾಪಾಡಿಕೊಳ್ತಾರೆ, ಅಂದರೆ ಡಿಪೆಂಡ್ ಮಾಡ್ಕೊಳ್ತಾರೆ. ಅಟ್ಯಾಕಿಗೆ ಹೋಗ್ತಕ್ಕಂಥದ್ದು ಕಾವ್ಯ ಅವರು. ಸ್ಪಂದನ ಅವರು ತಂಡದ ಪರವಾಗಿ ಯಾರು ಬರ್ತಾರೆ ಅನ್ನೋದಾದರೆ ರಜತ್ ಮತ್ತು ಸ್ಪಂದನ ಅವರು ಡಿಪೆಂಡ್ ಮಾಡ್ಕೊಳ್ತಾರೆ. ಅಶ್ವಿನಿ ಗೌಡ ಅವರು ಅಟ್ಯಾಕಿಗೆ ಹೋಗ್ತಾರೆ. ಸೊ ಈ ಒಂದು ಗೇಮಲ್ಲಿ ಮೊದಲನೇ ಹಂತದಲ್ಲಿ ಅಟ್ಯಾಕಿಗೆ ಅಷ್ಟೇನೂ ಆಗಂಗಿಲ್ಲ. ಇವರಿಬ್ಬರ ನಡುವೆ ಕಾವ್ಯ ಅವರು ಒಂದು ಲೆಕ್ಕನ ರಘು ಅವರಿಗೆ, ಅಶ್ವಿನಿ ಗೌಡ ಅವರು ಒಂದು ಲೆಕ್ಕನ ರಜತ್ ಅವರಿಗೆ. ಸುಮ್ಮನೆ ಹಿಂಗಂದ್ರೆ ಸಾಕು, ಅವ್ರು ಆಡ್ ದೂರ ಹೋಗಿಬಿಡ್ತಾರೆ, ಆ ಲೆವೆಲ್ ಇದ್ದಾರೆ ಇಬ್ಬರು ಸೇರಿಕೊಂಡು. ಸೊ ಇನ್ನೊಬ್ಬರನ್ನ ಆ್ಯಡ್ ಮಾಡ್ತಾರೆ. ಸ್ಪಂದನ ತಂಡದ ಪರವಾಗಿ ಮಾಳವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಹಾಗೆಯೇ ಅಶ್ವಿನಿ ಗೌಡ ತಂಡದ ಪರವಾಗಿ ಧನುಷ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇವರಿಬ್ಬರು ಸೇರಿಕೊಂಡು ಆಟ ರಂಗೇರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ಕೇಳಲೇಬೇಡಿ. ಅಲ್ಲಿ ಧನುಷ್ ಮತ್ತು ಮಾಳವರು ಇಬ್ಬರು ಸೇರಿಕೊಂಡು ಆಪೋಸಿಟ್ ಆಗಿ ಯಾರಾದರೂ ಭೇಟಿ ಆದ್ನಪ್ಪ ಅಂತ ತಪ್ಕೊಳ್ತಿರ್ತಾರೆ ನೋಡಿ, ಆ ರೀತಿ ತಪ್ಕೊಂಡಿದ್ದಾರೆ ಇಬ್ಬರು ಸೇರಿಕೊಂಡು. ಆ ಒಂದು ಆಟ ನೋಡಿ ಇಬ್ಬರನ್ನು ಕೂಡ ನಗ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಕಮೆಂಟ್ರಿ ಕೊಡ್ತಾ, ಅಯ್ಯೋ ನಾವು ನೋಡಿದ್ರೆ ಆಟ ಆಡ್ರಿ ಅಂತ ಕಳಿಸಿದ್ದೀವಿ, ನೀವು ನೋಡಿದ್ರೆ ತಪ್ಕೊಂಡಿದ್ದೀರಲ್ಲಪ್ಪ ಅಂತೇಳಿ ಧ್ರುವಂತ್ ರಕ್ಷಿತ ಇಬ್ಬರು ಸೇರಿಕೊಂಡು ನಗಾಡ್ತಾವ್ರೆ. ಸೊ ಎರಡನೇ ಹಂತದ ಆಟ ಆರಂಭವಾಗುತ್ತೆ. ಈ ಒಂದು ಹಂತದ ಆಟದಲ್ಲಿ 4 ಹೋಲ್ಗಳನ್ನು ತೆರೀಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಚೈತ್ರ ಅವರು ತುಂಬಾನೇ ಎಡವಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬಜರ್ ಆದ್ರೂ ಸಹಿತ ಇವರು ಒಂದು ಓಪನ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನೀರು ಸೇವ್ ಆಗಿಬಿಟ್ಟಿರ್ತಾವೆ ಡ್ರಮ್ ಒಳಗೆ. ಸ್ಪಂದನ ಅವರು ಆಲ್ರೆಡಿ ಓಪನ್ ಮಾಡಿಬಿಟ್ಟಿರ್ತಾರೆ, ಬಟ್ ಚೈತ್ರ ಅವರು ಓಪನ್ ಮಾಡಿರಂಗಿಲ್ಲ. ಈ ವಿಚಾರವಾಗಿ ತುಂಬಾನೇ ಗಲಾಟೆ ಆಗುತ್ತೆ. ಇಲ್ಲದೆ ಇರೋ ರೂಲ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಈ ಒಂದು ಗೇಮ್ನ ಹೆಂಗೆಂಗೋ ಆಡಿಬಿಟ್ರು. ಹೆಂಗೆಂಗೋ ಇರೋ ಗೇಮ್ನ ಹೆಂಗೆಂಗೋ ಆಡಿ ಹೆಂಗೆಂಗೋ ಆಗಿಬಿಡ್ತು ಈ ಒಂದು ಗೇಮು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಈ ಒಂದು ಗೇಮು ಆಟ ಥರನೇ ಇರಲೇ ಇಲ್ಲ. ಒಂಚೂರೂ ಇಷ್ಟ ಆಗಲಿಲ್ಲ ಪ್ರೇಕ್ಷಕರಿಗೂ ಸಹ. ಈ ಒಂದು ಆಟ ಇರೋದು ಹಿಂಗೇನಾ ಅಥವಾ ಇವ್ರು ಆಡ್ತಾ ಇರೋದು ಸರಿನಾ ಅನ್ನೋ ರೇಂಜಿಗೆ ಕನ್ಫ್ಯೂಷನ್ ಆಗಿಬಿಟ್ರು ವೀಕ್ಷಕರು. ಸೊ ಈ ಒಂದು ಆಟದ ರಿಸಲ್ಟ್ ಇನ್ನೂ ಪೆಂಡಿಂಗಲ್ಲಿದೆ. ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿದೆ. ಕಿತ್ತಾಟ, ಕೂಗಾಟ, ಅರ್ಚಾಟ ಇನ್ನೂ ಹಂಗೆ ಬಾಕಿ ಇದೆ. ಸೊ ಬಜಾರಾಗಿದೆ, ರಿಸಲ್ಟಿನ ಅನೌನ್ಸ್ ಆಗಿಲ್ಲ. ಯಾವ ರೀತಿ ಈ ಒಂದು ಗೇಮ್ ಅಂತ್ಯ ಆಗುತ್ತೆ ಅನ್ನೋದನ್ನ ಇನ್ನೂ ವೇಟ್ ಮಾಡಿ ನೋಡಬೇಕಾಗಿದೆ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.